ಚಿತ್ರದುರ್ಗದ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಾರಿಗೆ ನೌಕರರಿಗೆ ನೀವು ಸರ್ಕಾರ ರಚನೆ ಆಗೋದಕ್ಕೆ ಮುಂದೆ ಪ್ರಣಾಳಿಕೆ ಭರವಸೆ ನೀಡಿದ್ರು ಆ ಭರವಸೆಯಂತೆ ಸಾರಿಗೆ ನೌಕರಿಗೂ ಸರ್ಕಾರಿ ನೌಕರಿಗಿರುವ ಸರಿಸಮಾನ ವೇತನ ನೀಡಬೇಕು ಮತ್ತು 38 ತಿಂಗಳ ವೇತನದ ಹಿಂಬಾಕಿ ನೀಡಬೇಕು ಮತ್ತು ಕೂಡಲೇ ಕಾರ್ಮಿಕ ಸಂಘಟನೆ ಚುನಾವಣೆ ನಡೆಸಬೇಕು ಅಂತ ಒತ್ತಾಯಿಸಿ ಪತ್ರ ರವಾನೆ ಮಾಡಿ ಅಲ್ಲಿಂದ ನಮ್ಮ ಪಾದಯಾತ್ರೆ ಶುರುವಾಗಿ ಇವತ್ತಿಗೆ ಸುಮಾರು 14ನೇ ದಿನ ನಡೀತಾ ಇದೆ ಸರ್. ಈ ಉರಿ ಬಿಸಿಲಿನಲ್ಲಿ ನಾವು ಪಾದಯಾತ್ರೆ ಬರ್ತಾ ಇದ್ದೀವಿ. ನಮ್ಮ ಏನು ಜಾಥಾ ಇಲ್ಲಿಂದ ನೆಲಮಂಗಲ ದಾಟ್ತಾ ಇದೆ. ಈಗಾಗಲೇ ನಾವು ಏನು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪೊಲೀಸ್ ಕಮಿಷನರ್ಗೆ ನಾವು ಲೆಟರ್ ಕೊಟ್ಟು ನಾವು ಹೊರಡ್ತಾ ಇದ್ದೀವಿ. ನಿನ್ನೆ ಬೆಳಗ್ಗೆ ಇವ್ರು ಏನು ಮಾಡ್ತಾ ಇದ್ದಾರೆ, ನಿನ್ನೆ ಬೆಳಗ್ಗೆ ಪೊಲೀಸ್ ಇಲಾಖೆಯವರು ನಿಮ್ಗೆ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಮಾಡೋಕ್ಕೆ ನಾವು ಸ್ಥಳ ನೀಡಲಾಗುವುದಿಲ್ಲ ಅಂತ ಹೇಳ್ಬಿಟ್ಟು 2026 ಒಂದು ಏನು ಕೋರ್ಟ್ನ ಡಿಸಿಷನ್ ಇದೆ ಅದನ್ನು ಕೋರ್ಟ್ ಮಾಡ್ತಾ ಇದ್ದಾರೆ. ನಾವು ಇಷ್ಟು ದಿನ ಆಯಿತು ನಾವು ಕೊಟ್ಟು ಇವಾಗ ಪರ್ಮಿಷನ್ ಕೊಡಲ್ಲ ಅಂದರೆ ನಾವೇನು ಮಾಡೋದು? ಅದಕ್ಕೋಸ್ಕರ ಏನಾಗುತ್ತೋ ಆಗಲಿ ನಾವು ನಮ್ಮ ಪಾದಯಾತ್ರೆನ ಮುಂದುವರಿಸ್ತೀವಿ. ಇನ್ನು ಮುಂದಕ್ಕೆ ಸರ್ಕಾರ ಏನು ನಿಲುವುಗಳು ತಗೊಳ್ತಾ ಈ ಹೋರಾಟಗಳನ್ನ ಹತ್ತಿಕ್ಕುವಂಥ ಕೆಲಸಗಳನ್ನ ಮಾಡಬಾರ್ದು. ನೀವು ಕೊಟ್ಟ ಪ್ರಣಾಳಿಕೆ ಭರವಸೆನ ಈಡೇರಿಸಿ ಅಂತ ನಾವು ಬರ್ತಾ ಇರೋದು. ನಾವು ದುಡ್ದಂಥದ್ದು ಕೋವಿಡ್ ಸಮಯದಲ್ಲಿ ನಮ್ಮನ್ನು ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಂಡ್ರಿ ನೀವು ನಮ್ಮ ನೌಕರು 200ಕ್ಕೂ ಹೆಚ್ಚು ಜನ ನೌಕರು ಸತ್ರು. ನೀವು ಕೊಟ್ಟಿದ್ದು 7 ಜನಕ್ಕೆ ನಮಗೆ 30 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದು. ಮತ್ತು ನಿಮಗೆ ಯೂನಿಯನ್ ಚುನಾವಣೆಗಳು ಮಾಡಿ ಅಂದರೆ ಅದಕ್ಕೂ ಕಾಲ ವಿಳಂಬ ಮಾಡ್ತಾ ಇದ್ದಾರೆ. ಸೊ ಇದರಿಂದ ನಾವು ಯಾವುದೇ ಕಾರಣಕ್ಕೂ ಈ ಸರ್ಕಾರದ ಏನು ಹೋರಾಟಗಳನ್ನ ಹತ್ತಿಕ್ಕುವ ಒಂದು ಈ ಕಾರ್ಯಕ್ರಮ ಅವ್ರು ಹಮ್ಮಿಕೊಳ್ತಾ ಇದ್ದಾರೆ ಪೊಲೀಸ್ ಇಲಾಖೆಯನ್ನು ಬಿಟ್ಟು, ಇದಕ್ಕೆ ಯಾವುದಕ್ಕೂ ನಾವು ಸಾರಿಗೆ ನೌಕರು ಬಗ್ಗಲ್ಲ. ಈ ಸಲ ನಮ್ಮ ಹೋರಾಟ ಹೆಂಗಿರುತ್ತೆ ಅಂದರೆ ಮಾಡು ಇಲ್ಲವೇ ಮಡಿತಾರೆ ಇರುತ್ತೆ. ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಅನಿರ್ದಿಷ್ಟಾವಧಿ ಉಪವಾಸ ಮಾಡ್ತೀವಿ. ನೀವು ಅಲ್ಲಿ ಕೊಟ್ಟಿಲ್ಲ ಅಂದರೆ ಸರಿ, ನಾವೆಲ್ಲಾದರೂ ಸರಿ ಕೂತ್ಕೊಂಡು ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ನಮ್ಮ ಬೇಡಿಕೆ ಈಡೇರಿಸೋಕು ನಮಗೇನು ಸ್ಥಳನೇ ಬೇಕಾಗಿಲ್ಲ. ಸಾರಿಗೆ ನೌಕರು ನಾವೇನೋ ನಮ್ಮ ಜೀವನನೇ ಬೀದಿ ಮೇಲೆ ಇರೋದು. ನಮ್ಮ ನೌಕರು ಎಲ್ಲಿದ್ದನೂ ಬಂದು ನಮ್ಮ ಜೊತೆಲಿ ಕೂತ್ಕೊಳ್ತಾರೆ ಅಂತ ಭರವಸೆ ನಮಗಿದೆ. ನಾವು ಮುಂದುವರಿತೀವಿ ಸರ್. ಪ್ರತಿಭಟನೆ ಮಾಡೋದಂತ ಎಸ್ಮಾ ಜಾರಿಗೊಳಿಸೋದು ಸರ್. ನಾವು ಮುಷ್ಕರ ಮಾಡಿದ್ರೆ ಅದು ಒಂದು ಹೇಳ್ತಾರೆ ಸರ್. ಮುಷ್ಕರ ಮಾಡ್ತೀವಿ ಅಂದರೆ ಎಸ್ಮಾ ಇದೆ, ನೀವು ನಿಮ್ಮನ್ನ ಜೈಲ್ಗೆ ಹಾಕ್ತೀವಿ, ವಜಾ ಮಾಡ್ತೀವಿ, ವರ್ಗಾವಣೆ ಮಾಡ್ತೀವಿ, ಅಮಾನತು ಮಾಡ್ತೀವಿ ಅಂದರೆ ಶಾಂತಯುತವಾಗಿ ಬರ್ತಾ ಇದೀವಲ್ಲ ಸಮಯ ಉರಿ ಬಿಸಿಲಲ್ಲಿ ನಿಮ್ಮ ಗಮನ ಸೆಳೆಯಕ್ಕೆ. ಇದಕ್ಕಿಂತ ನಾವು ಬೇರೆ ಏನು ಮಾಡೋಕ್ಕಾಗುತ್ತೆ? ನಮ್ಮನ್ನು ನಾವು ದಂಡಿಸ್ಕೊಳ್ತಾ ಇದ್ದೀವಿ, ಉಪವಾಸ ಇರ್ತೀವಿ. ಗಾಂಧಿ ತತ್ವದ
ಸರ್ಕಾರದಲ್ಲಿ ಬರ್ತಾ ಇದ್ದೀವಿ, ಸಂವಿಧಾನಬದ್ಧವಾದ ಹಕ್ಕುಗಳನ್ನ ನಾವು ಹೋರಾಟಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ. ಅದನ್ನು ಬಿಡದಿರ ನೀವು ಹತ್ತಿಕ್ಕಿದ್ರೆ ಇನ್ನು ಯಾವ ಸರ್ಕಾರದಲ್ಲಿ ನಾವು ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳೋದು? ಅಹಿಂದ ಸರ್ಕಾರ, ನುಡಿದಂತೆ ನಡೆಯುವ ಸರ್ಕಾರ ಅಂತ ಸಿದ್ದರಾಮಯ್ಯ ಅವರು ಹೇಳ್ಕೊಳ್ಳೋರು ನಮ್ಮ ಬೇಡಿಕೆ ಬಂದಾಗ ಮಾತ್ರ ನೋಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಹಾಗಾದರೆ ನಾವೇನಾಗಿದ್ದೀವಿ? ನಾವೇನು ನಿಮ್ಮ ಸೇವೆಗಳಿಗೆ ಬಂದು ಮಾಡ್ತಾ ಇಲ್ವಾ? ಶಕ್ತಿ ಯೋಜನೆಯಿಂದ ಇಷ್ಟು ದೊಡ್ಡ ನಿಮ್ಗೆ ಜನಪ್ರಿಯತೆ ಬಂತಲ್ಲ, ಏನು ಅಂತು ಜನಪ್ರಿಯತೆಗೆ ಮಾತ್ರ ಸಾರಿಗೆ ನೌಕರರು ಬೇಕು, ಸಂಬಳ ಕೊಡೋಕೆ ಮಾತ್ರ ಬಂದಾಗ ನೀವು ನಿಗಮ ಮಂಡಳಿಗಳು ನಿಮ್ಮ ಲಾಸು ಪ್ರಾಫಿಟ್ ಅಂತ ಲೆಕ್ಕ ಹಾಕ್ತಾರೆ. ಸೊ ಇದನ್ನೆಲ್ಲ ನಾವು ಕೇಳಲ್ಲ. ನಾವು ಈ ಬೆಳೆ ಏರಿಕೆಗಳಲ್ಲಿ ನಾವು ಜೀವನ ಮಾಡಬೇಕು. ನಮ್ಮ ನೌಕರು ಎಷ್ಟು ಕಷ್ಟಪಡ್ತಾರೆ ಅಂತ ನೀವೆಲ್ಲ ನೋಡಿದ್ದೀರಲ್ಲ ಸರ್. 120 ಜನ ಪ್ಯಾಸೆಂಜರ್ಸ್ನ ಹಾಕ್ಕೊಂಡು ಆ ಮಹಿಳೆಯರ ಹತ್ರ ಬಡಿಸ್ಕೊಂಡು ಹೋಗ್ತಾರೆ. ಕಾಯಿಲೆಗಳು ತುತ್ತಾಗ ಹಾರ್ಟ್ ಅಟ್ಯಾಕ್ ಸಾಯ್ತಾ ಇದ್ದಾರೆ ನಮ್ಮವರು. ಇವ್ರಿಗೆ ಇನ್ನೂ ಅಷ್ಟಾದರೂ ಹೃದಯ ಇಲ್ವಾ ಇವ್ರಿಗೆ ಸರ್ಕಾರಕ್ಕೆ? ಸೊ ದಯವಿಟ್ಟು ನಮ್ಮ ಈ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ನಡೆಯುತ್ತೆ. ಏನೀಗ ಪೊಲೀಸ್ ಇಲಾಖೆ ಅವ್ರು ಎಲ್ಲರಿಗೂ ಬಿಡ್ತಾರೆ ಬಿಡಲಿ, ಆಮೇಲೆ ಅವ್ರು ಏನು ನಮ್ಮ ಏನು ಇದು ಮಾಡ್ತಾರೋ ಮಾಡೋಕ್ಕೆ ಬಂದಾಗ ನಾವು ಖಂಡಿತ ಎಲ್ಲಿ ಉಪವಾಸ ಸತ್ಯಾಗ್ರಹ ಆಗುತ್ತೋ ಅಲ್ಲಿಂದನೇ ಶುರು ಮಾಡ್ತೀವಿ. ಇವತ್ತು ಎನಿ ಕಾಸ್ಟು ಉಪವಾಸ ಸತ್ಯಾಗ್ರಹ ಶುರುವಾಗುತ್ತೆ ಸರ್. ಈಗ ನಮ್ಮ ಪ್ರಮುಖವಾದಂಥ ಬೇಡಿಕೆಗಳು ಈಗಾಗಲೇ ನಾನು ಹೇಳಿದ್ದೀನಿ. ಅದರಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು 3 ಡಿಮ್ಯಾಂಡ್ಗಳಿದೆ ನಮ್ಮದು. ಒಂದು 2020 ಏನು ವೇತನ ವಿಮರ್ಶೆ ಆಗಿತ್ತು ಅದರದ್ದು ಅರಿಯರ್ಸು 38 ತಿಂಗಳುಗಳ ಅರಿಯರ್ಸ್ ಕೊಡಬೇಕಾಗಿತ್ತು. ಆ ಅರಿಯರ್ಸ್ನ ಇನ್ನೂ ಕೊಟ್ಟಿಲ್ಲ. ಅದ್ರ ಬಗ್ಗೆ ಏನು ಹೇಳ್ತಾರೆ, ಮೊದಲು 12 ತಿಂಗಳು ಕೊಡ್ತೀವಿ ಅಂತ ಹೇಳಿದ್ರು, ಆಮೇಲೆ ಅದಕ್ಕೆ 14 ತಿಂಗಳು ಸೇರಿಸ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ರು. ಅಂದರೆ 26 ತಿಂಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು 38 ತಿಂಗಳು ಅವ್ರು ಕೊಡಲೇಬೇಕು. ಯಾಕೆಂದರೆ ಇದು ಕಾರ್ಮಿಕರು, ನೌಕರರು ಇವತ್ತು ಹಗಲು ರಾತ್ರಿ ದುಡ್ದಿರೋವಂಥ ಹಣ, ಆ ಹಣನ ಬಿಡೋಕ್ಕೆ ನಾವು ತಯಾರಾಗಿಲ್ಲ. ಅದು ಮೊದಲನೇ ಡಿಮ್ಯಾಂಡ್. ಮತ್ತು ಎರಡನೇದಾಗಿ ಈ ಒಂದು ಸರ್ಕಾರ ಏನು ಅಧಿಕಾರಕ್ಕೆ ಬರೋಕ್ಕೆ ಮೊದಲೇ ಏನು ಕಾಂಗ್ರೆಸ್ ಪಕ್ಷ ಏನು ನಮ್ಮ ಮುಂದೆ ಆಶ್ವಾಸನೆ ಕೊಟ್ಟಿತ್ತು ಮತ್ತು ಪ್ರಣಾಳಿಕೆಯಲ್ಲಿ ಅನೌನ್ಸ್ ಮಾಡಿತ್ತು, ಏನಂತ ಹೇಳಿದ್ರೆ ಸರ್ಕಾರಿ ನೌಕರರಿಗೆ ಏನು ವೇತನ ಕೊಡ್ತಾ ಇದ್ದೀವಿ ಅದೇ ವೇತನನ ಇವತ್ತು ಸಾರಿಗೆ ಸಂಸ್ಥೆ ನೌಕರರಿಗೂ ಸರಿಸಮಾನವಾಗಿ ಕೊಡ್ತೀವಿ ಅಂತ ಹೇಳಿದರು. ಅದು ಈ ಕೂಡಲೇ ಜಾರಿ ಮಾಡಬೇಕು. 1/1/24 ಜಾರಿ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮದು 1/1/20 4 ವರ್ಷಗಳ ಅಗ್ರಿಮೆಂಟು ಅವಧಿ ಮುಗಿದಿದೆ. ಆದ್ದರಿಂದ 1/1/24 ಈ ಜಾರಿ ಬರೋ ಹಾಗೆ ಒಂದು ಏನು ಈ ಸರಿಸಮಾನ ವೇತನ ಇದೆ ಅದು ಕೊಡಬೇಕು. ಎರಡನೇದು. ಮತ್ತು ಮೂರನೇದು 1992 ಈ ಸಂಸ್ಥೆಯಲ್ಲಿ ಯಾವುದೂ ಚುನಾವಣೆ ನಡೆದಿಲ್ಲ. ಇವತ್ತು ಸಾರಿಗೆ ಸಂಸ್ಥೆಯಲ್ಲಿ ಯಾವ ಸಂಘ ಬಹುಮತ ಹೊಂದಿದೆ, ನೌಕರರಿಂದ ಬಹುಮತ ಹೊಂದಿರುವಂಥ ಪಕ್ಷದ ಜೊತೆಲಿ ಸಂಘಟನೆ ಜೊತೆಲಿ ಮಾತುಕತೆ ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡಬೇಕಾದ್ರೆ ಚುನಾವಣೆ ಅತಿ ಮುಖ್ಯವಾಗಿದೆ. ಆ ಚುನಾವಣೆನ ಈ ಕೂಡಲೇ ಮಾಡಬೇಕು. ಚುನಾವಣೆ ಮಾಡೋಕ್ಕೆ ನಿಮ್ಮ ಬೊಕ್ಕಸದಿಂದ ಯಾವ ಹಣ ತರಬೇಕಾದಿಲ್ಲ. ಕಾರ್ಮಿಕ ಓಟ್ ಹಾಕ್ತೇನೆ, ಓಟ್ ಹಾಕಿ ಯಾವ ಸಂಘಟನೆ ಇದು ಬರುತ್ತೆ, ಬಹುಮತ ಬರುತ್ತೆ, ಅವ್ರ ಹತ್ರ ನೀವು ಮಾತುಕತೆ ಮಾಡಿಸಿ ಬಗೆಹರಿಸಿ ಸಮಸ್ಯೆಗಳನ್ನ ಅಂತ ನಾವು ಈ 3 ಮುಖ್ಯವಾದಂಥ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ದೀವಿ.